ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ಕಮ್. ಇವತ್ತಿನ ವಿಡಿಯೋದಲ್ಲಿ ಶಂಖವನ್ನು ಯಾವ ರೀತಿ ಊದಬೇಕೆಂಬುದನ್ನು ನೋಡೋಣ ಬನ್ನಿ. ಶಂಖವನ್ನು ನೀವು ಈ ರೀತಿ ಮಾತ್ರ ಊದಬೇಕು. ಹಿಂದೂ ಧರ್ಮದಲ್ಲಿ ಪೂಜೆ ಸಮಯದಲ್ಲಿ ಶಂಖವನ್ನು ಊದುತ್ತಾರೆ. ಶಂಖವನ್ನು ಊದುವುದಕ್ಕೆ ಅದರದೇ ಆದ ರೀತಿ ನೀತಿಗಳು, ನಿಯಮಗಳಿವೆ. ಹಾಗಾದರೆ ನಾವು ಶಂಖವನ್ನು ಊದುವುದು ಹೇಗೆ? ಶಂಖವನ್ನು ಊದುವಾಗ ನಾವೆಲ್ಲ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಗೊತ್ತಾ? ಯಾವೆಲ್ಲ ನಿಯಮಗಳು ಗಮನದಲ್ಲಿಟ್ಟುಕೊಳ್ಳಬೇಕು? ಹೈಲೈಟ್ಸ್: ಶಂಖ ಊದುವುದರ ಪ್ರಯೋಜನವೇನು? ಶಂಖವನ್ನೇಕೆ ನಾವು ಊದಬೇಕು? ಹೀಗೆ ನಾವು ಶಂಖ ಊದಬೇಕು. ಶಂಖವು ಹಿಂದೂ ಧರ್ಮದ ಪವಿತ್ರ ವಸ್ತುಗಳಲ್ಲಿ ಒಂದಾಗಿದೆ. ಶಂಖ ನಾದದೊಂದಿಗೆ ಧಾರ್ಮಿಕ ಹಾಗೂ ಶುಭ ಕಾರ್ಯಕ್ರಮಗಳು ಆರಂಭ ಮಾಡಲಾಗುತ್ತದೆ. ಶ್ರೀಕೃಷ್ಣನು ಕೊಳಲನ್ನು ಹೇಗೆ ಪ್ರೀತಿಸುತ್ತಾನೋ ಹಾಗೆಯೇ ವಿಷ್ಣುವಿಗೆ, ಲಕ್ಷ್ಮೀದೇವಿಗೆ ಶಂಖವೆಂದರೆ ಇಷ್ಟ. ಶಂಖವನ್ನು ಊದುವುದರಿಂದ ಋಣಾತ್ಮಕತೆ ದೂರವಾಗುತ್ತದೆ ಮತ್ತು ಧನಾತ್ಮಕ ಶಕ್ತಿ ಹರಡುತ್ತದೆ. ಆದರೆ ಶಂಖವನ್ನು ಊದುವ ಮುನ್ನ ನಾವು ಕೆಲವು ನಿಯಮಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ನಿಯಮಗಳನ್ನು ಅನುಸರಿಸಿದರೆ ಮಾತ್ರ ನಾವು ಶಂಖದ ಧ್ವನಿಯ ಲಾಭವನ್ನು ಪಡೆದುಕೊಳ್ಳಬಹುದು. ಈ ನಿಯಮಗಳು ಯಾವುವು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಶಂಖಕ್ಕೆ ಸಂಬಂಧಿಸಿದ ನಿಯಮಗಳಿವು. ಅವು ಯಾವುವು ಎಂದರೆ, ಶಂಖವನ್ನು ಊದುವ ಮೊದಲು ಅದನ್ನು ಗಂಗಾಜಲದಿಂದ ಶುದ್ಧಗೊಳಿಸಬೇಕು ಮತ್ತು ನೀವು ನಿಮ್ಮ ದೇವರ ಕೋಣೆಯಲ್ಲಿ ಶಂಖವನ್ನಿಟ್ಟುಕೊಳ್ಳಲು ಬಯಸಿದ್ದರೆ ಆ ಶಂಖವನ್ನು ಪೂಜೆಗೆ ಮಾತ್ರ ಬಳಸಿಕೊಳ್ಳಬೇಕು. ಊದುವುದಕ್ಕೆ ಬೇರೆ ಶಂಖವನ್ನು ಬಳಸಿಕೊಳ್ಳಬೇಕು ಮತ್ತು ದೇವರ ಕೋಣೆಯಲ್ಲಿ ಒಂದು
ಶಂಖ ಮಾತ್ರ ಇರಬೇಕು. ಊದಲು ಬಳಸುವ ಶಂಖವನ್ನು ಶುದ್ಧವಾದ ಸ್ಥಳದಲ್ಲಿ ಇರಿಸಿ. ಮತ್ತು ಶಂಖದ ನೀರನ್ನು ಸೂರ್ಯನಿಗೆ ಮತ್ತು ಶಿವನಿಗೆ ಅರ್ಪಿಸಬೇಕು. ನೀವು ಊದಿದ ಶಂಖವನ್ನು ಬೇರೆ ಯಾರಿಗೂ ಊದಲು ನೀಡಬೇಡಿ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯವು ಶಂಖವನ್ನು ಊದಲು ಶುಭ ಸಮಯವಾಗಿದೆ. ಮತ್ತು ಪೂಜೆಯಲ್ಲಿ ಬಳಸುವ ಶಂಖದಲ್ಲಿ ಯಾವಾಗಲೂ ನೀರನ್ನು ತುಂಬಿಸಿ ಇಡಬೇಕು. ಇನ್ನು ಎರಡನೆಯದಾಗಿ, ಈ ಸಮಯದಲ್ಲಿ ತಪ್ಪಿಯು ಶಂಖವನ್ನು ಊದದಿರಿ. ರಾತ್ರಿ ಸಮಯದಲ್ಲಿ ಶಂಖವನ್ನು ಊದಬಾರದು. ಈ ಸಮಯದಲ್ಲಿ ಶಂಖವನ್ನು ಊದುವುದರಿಂದ ಮಾನಸಿಕ ತೊಂದರೆಗಳು ಉಂಟಾಗುತ್ತದೆ. ಮನಸ್ಸು ಸ್ಥಿರತೆಯನ್ನು ಕಳೆದುಕೊಳ್ಳುತ್ತದೆ. ಭಯವು ನಿಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆ ಮತ್ತು ಇದ್ದಕ್ಕಿದ್ದಂತೆ ರಾತ್ರಿ ಸಮಯದಲ್ಲಿ ಈ ಧ್ವನಿಯನ್ನು ಕೇಳಿದರೆ ಜನರು ಭಯಭೀತರಾಗಬಹುದು. ಇನ್ನು ರಾತ್ರಿ ಶಂಖ ಊದುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ರಾತ್ರಿ ಶಂಖ ಊದುವುದರಿಂದ ದೇವಾನುದೇವತೆಗಳ ನಿದ್ರೆಗೆ ಭಂಗವಾಗುತ್ತದೆ. ಇದರಿಂದ ದೇವರುಗಳು ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು. ಹಗಲಿನಲ್ಲಿ ಶಂಖವನ್ನು ಊದುವುದರೊಂದಿಗೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು. ಶಂಖವನ್ನು ಊದುವಾಗ ಆಗಿರಬಹುದು ಅಥವಾ ಮನೆಯಲ್ಲಿ ಶಂಖವನ್ನು ಇಟ್ಟುಕೊಳ್ಳುವಾಗ ಆಗಿರಬಹುದು. ಈ ಮೇಲೆ ಹೇಳಲಾದ ನಿಯಮಗಳನ್ನು ಅನುಸರಿಸುವುದರಿಂದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತೀರಿ. ಇಲ್ಲವಾದರೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ನಿಯಮಗಳನ್ನು ಪಾಲಿಸಬೇಕು. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕನ್ನು ಕೊಡಲು ಮರೆಯದಿರಿ ಸ್ನೇಹಿತರೆ.
ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಾನು ಈ ಥರ ಹೆಚ್ಚಿನ ವಿಡಿಯೋಗಳನ್ನು ನಿಮಗಾಗಿ ತರುತ್ತಾ ಇರುತ್ತೇನೆ. ಹಾಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು. ಇನ್ನೂ ಹೆಚ್ಚು ಸಪೋರ್ಟ್ ಮಾಡಲು ಪ್ಲೀಸ್ ನನಗೆ ಸಹಕರಿಸಿ.